ಒಂದು. ಗೋಪಿಯರೇ, ನೀವು ಮಾತಾಡೋಗಿ ಹೇಳ್ತಾ ಇದ್ರಿ, ಈಗ ಬೋರ್ವೆಲ್ ಕೊರೆಸ್ಬೇಕಾದ್ರೆ ನಮ್ಮ ಕ್ಲೈಂಟ್ಸ್ ಏನೆಲ್ಲ ಪ್ರಿಕಾಷನ್ಸ್ ತೊಗೊಬೇಕಾಗುತ್ತೆ ಸರ್? ಕೇಸಿಂಗ್ ಪೈಪ್ ಮಾತ್ರ ಒಳ್ಳೆ ಪೈಪ್ ಯೂಸ್ ಮಾಡ್ಬೇಕು ಸರ್. 2.5 mm ನಮ್ಮ ಏರಿಯಾಗೆಲ್ಲ ಸಾಕಾಗುತ್ತೆ ಸರ್, ಅಂಥದ್ದೇ ಪೈಪ್ ಹಾಕ್ಬೇಕು. 2.5 mm 2.5 mm. ಬಟ್ ನಾನು ಅದು ಹಾಕ್ತೀನಿ ಅಂತ ನಾನೇನು ಅಷ್ಟು ದುಡ್ಡು ಜಾಸ್ತಿನೂ ತಗೊಳಲ್ಲ ಸರ್. ಬೇರೆಯವರೆಲ್ಲ ತುಂಬಾ ದುಡ್ಡು ಮಾಡ್ತಾರೆ, ನಾನು ನಾಮಿನಲ್ ಆಗಿ. ನಾನು ಆಮೇಲೆ ಏಜೆಂಟ್ ಪಾಯಿಂಟ್ ಮಾಡಲ್ಲ ಸರ್, ಡೈರೆಕ್ಟ್ ನನ್ನ ಹಾಕೊಡೋ ಏಜೆಂಟ್ಗಳು ಯಾರು ಇಲ್ಲ ನಿಮಗೆ ನೇರ. ಇದುವರೆಗೂ ಒಂದು ಏಜೆಂಟ್ ಪಾಯಿಂಟ್ ಮಾಡಿಲ್ಲ ಸರ್. ನನಗೆ ಅಷ್ಟೊಂದು ಕ್ಲೈಂಟ್ಸ್ ಇದ್ದಾರೆ, ನನಗೆ ಅಷ್ಟೊಂದು ಬ್ಯುಸಿನೂ ಇರ್ತೀನಿ. ಆಮೇಲೆ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಮಾತ್ರ ಕಾಂಪ್ರಮೈಸೇ ಆಗಲ್ಲ ಸರ್. ಆಮೇಲೆ ಇವಾಗ ನೀರು ಬಂದಿಲ್ಲ ಅಂದ್ರೆ ಏನೋ ಒಂದಷ್ಟು ಬಿಟ್ಬಿಟ್ಟು ಕೂಡ ಬರ್ತೀರಿ ಸರ್. ಅದು ಹಂಗಾಗಿ ನನ್ ತುಂಬಾ ಒಂಥರ ಸ್ಥಳೀಯರು ಲೋಕಲ್ ಆಗಿದ್ದಾರೆ. ನಿಮ್ಗೆ ಮನಸ್ಸು ಬಿಡು, ಅವ್ನು ಕೆಲಸ ಕೊಟ್ಟರೆ ಚೆನ್ನಾಗಿ ಮಾಡ್ಕೊಡ್ತಾನೇನೋ ಒಂದು ಹೆಸರು. ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಚೂರು ಈಗ ನೀವು ಕೂಡ ಬೋರ್ವೆಲ್ ನಲ್ಲಿ ಎಲ್ಲ ನೆಟ್ವರ್ಕ್ ಅಲ್ಲಿ ಇರ್ತೀರಾ. ಬೋರ್ವೆಲ್ ಅಂದ್ರೆ ಸಾಕು ಸರ್, ತುಂಬಾ ಮೋಸ ಆಗುತ್ತೆ, ಮತ್ತೆ ಕರೆಕ್ಟ್ ಆಗಿ ಹೇಳಲ್ಲ. ಅಲ್ಲ, ಮೋಸ ಅನ್ನಕ್ಕಿಂತ ಕರೆಕ್ಟ್ ಆಗಿ ಹೇಳಲ್ಲ. ಇದಕ್ಕಿದ್ದಂಗೆ ಸರ್ ಮೋಸ ಅಂತಂದ್ರೆ ಅದು ಮೋಸ ಅಲ್ಲ ಸರ್. ಇವಾಗ ಭೂಮಿ ಒಳಗೆ ಪಾರ್ಟಿ ಏನ್ ಮಾಡ್ತಾರೆ ಗೊತ್ತಾ ಸರ್? ಕಮ್ಮಿ ರೇಟ್ ಕೇಳ್ತಾರೆ ಸರ್. ಕಮ್ಮಿ ರೇಟ್ ಕೇಳಿದಾಗ ಏನ್ ಮಾಡ್ತಾರೆ, ನಾವು ಅಡ್ಡದಾರಿ ಹಿಡಿತೀವಿ. ಅಡ್ಡದಾರಿ ಹಿಡಿಯೋದಂದ್ರೆ 10 ಇಂಚ್ PVC ಪೈಪ್ ಹಾಕ್ತಾರೆ. ಅದು ಬೋರ್ವೆಲ್ಗೆ ಅವಶ್ಯಕತೆನೇ ಇಲ್ಲ. ಅದ್ ಹಾಕದ್ಮೇಲೆ ಇನ್ನೊಂದು ಪೈಪ್ ಹಾಕ್ತಾರೆ, ಅವಶ್ಯಕತೆ ಇರಲ್ಲ. ಯಾಕಂತಂದ್ರೆ ನನ್ಗೆ ಅಲ್ಲಿ ಲಾಸ್ ಆಗಿರೋ ದುಡ್ಡು ನಾನು ತಗೋಬೇಕಲ್ಲ. ಇನ್ನು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಕ್ ಆಗಲ್ಲ, ಜನನು ಕಾಂಪ್ರಮೈಸ್ ಮಾಡ್ಬೇಕು. ಅದಕ್ಕೋಸ್ಕರ ಅದೆಲ್ಲ ಮನಪಲ್ಲಿ ನಡೆಯುತ್ತೆ ಸರ್. ಅದಕ್ಕೆ ಎಲ್ರಿಗೂ ನಾವೆಲ್ಲ ಮೀಡಿಯಾಗಳಲ್ಲಿ ಟಿವಿ ಇಂಟರ್ವ್ಯೂನಲ್ಲಿ ಹೋದಾಗ ಇವೇ ಹೇಳ್ತಾರೆ ಸರ್, ಬೆಂಗಳೂರಿನಲ್ಲಿ ಒಂದು ಬೋರ್ ಕೊರ್ಸಿದ್ರೆ ಔಟರ್ ಪೈಪ್ ಹಾಕ್ತಾರೆ, ಇನ್ನರ್ ಪೈಪ್ ಹಾಕ್ತಾರೆ, ಫಿಲ್ಟರ್ ಪೈಪ್ ಹಾಕ್ತಾರೆ. ಏನ್ ಮಾಡಕ್ ಆಗಲ್ಲ ಸರ್, ಜನ ಹಂಗ ಆಗ್ಬಿಟ್ಟಿದ್ದಾರೆ. ಇಡೀ ದೇಶದಲ್ಲಿ ಭೂಮಿ ಬೆಂಗಳೂರು ಮಾತ್ರ ಬದಲಿದೆಯಾ, ಬೇರೆ ಊರ್ಲಿ ಹಾಕಿಲ್ಲ ಅನ್ನೋ ತರ ಕೇಳ್ತಾರೆ. ಇಲ್ಲ ಸರ್, ಅದೇ ಇವಾಗ ನೀವು ಕರೆಕ್ಟ್ ರೇಟ್ ಕೊಟ್ಬಿಟ್ರೆ ನಾವು ಹಂಗೆಲ್ಲ ಮಾಡಕ್ ಹೋಗಲ್ಲ. ಅದೇ ರೇಟ್ ಕರೆಕ್ಟ್ ಆಗಿ ಮಾಡ್ಕೊಡ್ತೀವಿ. ನೀವು ಅಲ್ಲ 50 ರೂಪಾಯಿ ಕೇಳಿದ್ರು, ಇಲ್ಲ 60 ರೂಪಾಯಿ ಹೇಳಿದ್ರು ನಾವೇನ್ ಮಾಡಕ್ಕಾಗುತ್ತೆ? ಅಡಿಗೆ 100 ರೂಪಾಯಿ ಖರ್ಚು ಬರುತ್ತೆ. ಬೋರ್ವೆಲ್ ಫೀಲ್ಡ್ ಅಲ್ಲಿ ತುಂಬಾ ಖರ್ಚು ಬರುತ್ತೆ ಸರ್ ಅಡಿಗೆ. ಇನ್ನೆಲ್ಲಿಂದ ಸರ್ ನಾವು 60 ರೂಪಾಯಿ ಬೋರ್ವೆಲ್ ಹೆಂಗ್ ಸರ್ ಕೊರೆಯಕ್ಕಾಗುತ್ತೆ? ಅದಕ್ಕೆ ಬೇರೆ ಯಾವ್ದೋ ಒಂದು ರೂಪದಲ್ಲಿ ತಗೋತಾರೆ ಅಷ್ಟೇ ಸರ್ ಇರೋದು. ಹಾಗಾಗಿ ಸರ್, ಈಗ ಒಂದು ಬೋರ್ವೆಲ್ ಕೊಡಿಸ್ಬೇಕಾದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಕ್ಲೈಂಟ್ಸ್, ಯಾಕಂದ್ರೆ ಜೀವನದಲ್ಲಿ ಒಂದೇ ಸಾರಿ ಬೋರ್ ಕೊಡಿಸೋದು, ಪಾಯಿಂಟ್ ಎಲ್ಲ ಆದಮೇಲೆ ನಿಮ್ಮ ಹತ್ರ ಮಾತಾಡ್ಕೊಂಡು ಟೈಮ್ ತಗೊಂಡು ಅರ್ಜೆನ್ಸಿ ಮಾಡ್ದಂಗೆ ಮಾಡ್ಕೊಂಡ್ರೆ ನಿಮ್ಮ ಕಡೆಯಿಂದ ಎಲ್ಲ ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಧನ್ಯವಾದಗಳು ಗೋಪಿಯವರೇ. ಜಾಗವನ್ನು ಇದು ಮಾಡ್ಬೋದು. 2-3 ಗ್ಯಾಪ್ಗಳು ಆ ಥರ ಇದ್ರೆ ಅದನ್ನು ಮಾಡ್ಬೋದು ಸರ್. ಓಕೆ, 2-3 ಗ್ಯಾಪ್ ಅಲ್ಲಿ ಲೂಸ್ ಇತ್ತು ಅಂತಂದ್ರೆ ನಾವ್ ಇಲ್ಲಿ ಕೆಳಗಡೆ ಎಲ್ಲಿದೆಯೋ ಅಲ್ಲಿಂದ ಮಾಡ್ಕೊಂಡು ಮೇಲಕ್ಕೆ ಬರ್ತೀರಿ ಸರ್. ಅವಾಗ ಅದನ್ನು 100% ಸಾಲ್ವ್ ಆಗುತ್ತೆ. ಓಕೆ, ನಿಮ್ಮ ಹತ್ರ ಆ ಥರದ ಡ್ರಿಲ್ಲರ್ಸ್ ಎಲ್ಲ ಇದ್ದಾರೆ ಸರ್. ನಮ್ಗೆ 25 ವರ್ಷ ಈ ಫೀಲ್ಡ್ ಸರ್ವಿಸ್. ಯಾಕಂದ್ರೆ ಭಾಳ ಬೋರ್ನರ್ ಏನಂದ್ರೆ ಚಾಲೆಂಜು, ಹೊಸ ಬೋರ್ ಕೊರಿತೀವಿ, ಇಲ್ಲ ಏನ್ ಕೆಲಸ ಬಂದು ಮಾಡಿಸ್ಕೊಡ್ತೀರಾ? ಇಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್, ಬೆಂಗಳೂರು ಸುತ್ತಮುತ್ತಲ ಭಾಗದಿಂದಲೇ ಬಹಳಷ್ಟು ಜನ ನಮ್ಮ ವಿಡಿಯೋ ಸರ್. ನನ್ಗೆ ಇವಾಗ 25 ವರ್ಷ ಫಸ್ಟ್ ಬೋರ್ವೆಲ್ ಕೊಡ್ದಿರೋರು. ಇದುವರೆಗೂ ಬೋರ್ವೆಲ್ ಕೊರಿಬೇಕಂದ್ರೆ ಗೋಪಿನೇ ಸರ್ ಜ್ಞಾಪಕ ಬರುತ್ತೆ ಅಲ್ವಾ? ಇಲ್ಲ, ಆ ಥರ ಇದುವರೆಗೂ ಬಿಟ್ಟು ಬೇರೆ ನನ್ ಗಿರಾಕಿ ನನ್ನನ್ನು ಬಿಟ್ಟು ಬೇರೆ ಸರಿ ನಿಮ್ಮ ಸರ್ವಿಸ್ ಕೊಟ್ಟು ಆಮೇಲೆ ನನ್ಗೆ ಟೈಮು ಕೇಳಲ್ಲ ಅವರು. ಗೋಪಿ ಇಲ್ಲೊಂದು ಬೋರ್ವೆಲ್ ಹಾಕೊಡಪ್ಪ ಅಂತ ಹೇಳ್ತಾರೆ ಅಷ್ಟೇ. ನನ್ಗೆ ಇಷ್ಟ ಬಂದಿದ್ದ ಟೈಮಲ್ಲಿ ಹೋಗಿ ನಾನು ಬೋರ್ವೆಲ್ ಹಾಕೊಡ್ತೀನಿ. ಅಷ್ಟು ನಿಮ್ಮ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ರ. ಯಾವ ಟೈಮು ಏನು ಕೇಳಲ್ಲ ಸರ್, ಗೋಪಿ ಬೋರ್ವೆಲ್ ಹಾಕೊಡು ಅಂತಾರೆ ಅಷ್ಟೇ ಸರ್. ಸರ್, ಎಸ್ಪೆಷಲಿ ಈ ಒಂದು ವಿಷಯಗಳು ನೀವು ಮಾತಾಡಿದ್ಮೇಲೆ, ನಮ್ಮ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ಗೋಪಿ ಅವ್ರು ಬೇಕು, ನಂದಿ ಬೋರ್ವೆಲ್ಸ್ನವರು ತಂಡನೇ ಬರಬೇಕು ಅಂತ ಅನ್ನೋಂಥವ್ರಿಗೆ ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಳಕ್ಕಾಗತ್ತಾ ಸರ್? ನಂದು ಬಾಗ್ಲೂರು ಸರ್. ಇಲ್ಲಿ ನನ್ನ ಕಂಪನಿ ಹೆಸರು ನಂದಿ ಬೋರ್ವೆಲ್ಸ್ ಅಂತ. ಇಲ್ಲ, ನನ್ನ ಮೊಬೈಲ್ ನಂಬರ್ 9845111718 ಸರ್. ಓಕೆ, ಈ ನಂಬರ್ಗೆ ಸಿಗ್ತೀರಾ? ಅಕಸ್ಮಾತ್ ನೀವು ಫೋನ್ ಬಿಸಿ ಇದ್ದಾಗ ಒಂದು ಮೆಸೇಜ್ ಆದ್ರೂ ಮಾಡಿದ್ರು ನೀವು? ಇಲ್ಲ ಸರ್, ಖಂಡಿತ ಯಾವಾಗ ಫೋನ್ ಮಾಡಿದ್ರು ತೆಗೆದು ಮಾತಾಡ್ತೀನಿ ಸರ್. ರಾತ್ರಿ ಮಾಡಿದ್ರು ತೆಗೆದು ಮಾತಾಡ್ತೀನಿ. ಈಗ ನಿಮ್ಮ ಕಡೆಯಿಂದ ಹೊಸ ಬೋರ್ವೆಲ್ನ ಮಾಡ್ಕೊಡಕ್ಕೆ ನಿಮ್ದು ವ್ಯವಸ್ಥೆ ಇದೆ? ಎಲ್ಲ ತರದ ಕೆಲಸ, ಬೋರ್ವೆಲ್ ಅಲ್ಲಿ ಏನೇ ಕೆಲಸ ಆಗಲಿ, ಮತ್ತೆ ಫ್ರೆಶಿಂಗ್ ಟೀಮ್ ಇದೆ ನಿಮ್ಮಲ್ಲಿ? ಇದೆ ಸರ್. ಓಕೆ, ಕ್ಯಾಮ್ರಾ ಮಾಡ್ಕೊಂಡು ಎಲ್ಲರೂ ಇದ್ದಾರೆ. ಎಲ್ಲ ಒಂದೇ ಪ್ಲಾಟ್ಫಾರ್ಮ್. ನಿಮಗೆ ಒಂದು ಫೋನ್ ಬಂದ್ರೆ ಸಾಕು, ಎಲ್ಲ ಬೋರ್ವೆಲ್ ಅಲ್ಲಿ ಏನೇನು ಬೇಕೋ ಎಲ್ಲ ಕೆಲಸ ಬೆಂಗಳೂರು ಇನ್ನೊಂದು ಈ ಭಾಗದಲ್ಲಿ ನೀವು ಮಾಡ್ಕೊಡಕ್ಕಾಗಿದ್ರೆ. ಸರ್, ಧನ್ಯವಾದ ಗೋಪಿ ಅವರೇ, ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ. ಹಾಗಾಗಿ ನಮ್ಮ ರೈತರು ಅನ್ನೋಕ್ಕಿಂತ ಕ್ಲೈಂಟ್ಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ. ಅವ್ರಿಗೊಂದು ಸ್ಪಂದಿಸಿ ಅವ್ರಿಗೆ ಒಳ್ಳೇದಾದ್ರೆ ನಮ್ಮ ಉದ್ದೇಶ ಅಷ್ಟೇ, ವಿಡಿಯೋ ಮಾಡಿದ ಉದ್ದೇಶ ಅಂದರೆ ಅವ್ರಿಗೆ ಇದಾಗಿ. ಸರ್, ಮತ್ತೆ ಸರ್, ನನ್ನ ಹೆಸರು ಗೋಪಿ ಅಂತ. ನಾನು ಈ ಬೋರ್ವೆಲ್ ಫೀಲ್ಡ್ ಅಲ್ಲಿ ಒಂದು 25 ವರ್ಷದಿಂದ ಇದ್ದೆ. ಬಟ್ ನನಗೆ ಇಲ್ಲೊಂದು ನನ್ನ ಸ್ವಂತ ಜಾಗದಲ್ಲಿ ಒಂದು ಬೋರ್ವೆಲ್ ಮಾಡ್ಬೇಕನ್ನೋ ಆಸೆ ಇತ್ತು. ಬೋರ್ವೆಲ್ ಮಾಡಿದೆ, ಅದೊಂದು 850 ಅಡಿ ಮಾಡಿದೆ. ಒಂದು 110 ಅಡಿಯಲ್ಲಿ 1 ಇಂಚಷ್ಟು ಬಾವಿ ಪಕ್ಕದಲ್ಲೇ
ಮಾಡಿದಾಗ ಅದು ನನ್ಗೇನ್ ಸಾಕಾಗಲ್ಲ ಅಂತ ಮನ್ಸಿಗೆ ಅನಿಸ್ತು. ದೇವರಾಜ್ ರೆಡ್ಡಿ ಸರ್ ನಂಬರು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ತುಂಬಾ ದಿನ ಕಾದೆ, 1.5 ತಿಂಗಳು 2 ತಿಂಗಳಿಂದ ಕಾದು ನೋಡೋಣ ಈ ಸಲ ಅವ್ರ ಕಡೆಯಿಂದನೇ ಪ್ರಯತ್ನ ಮಾಡಿ. ನನ್ಗೂ ತುಂಬಾ ಜನ ಜಿಯಾಲಜಿಸ್ಟ್ ಎಲ್ಲ ಗೊತ್ತಿದ್ರು. ದಿನ ನಂದು ಅದೇ ಕೆಲಸ, 25 ವರ್ಷದಿಂದ ಅದೇ ಕೆಲಸ. ಆದ್ರೂ ಇವ್ರನ್ನೇ ನಾನು ಮಾಡ್ಬೇಕು ಅಂತ ಡಿಸೈಡ್ ಮಾಡಿ 1.5 2 ತಿಂಗಳಿಂದ ಕಾದೆ. ಅವ್ರು ಇವತ್ತು ಬಂದಿದ್ದಾರೆ. ಬಂದು ನನ್ಗೇನೋ ಒಂದು ಮಾರ್ಗದರ್ಶನ ನೀಡ್ತಿದ್ದಾರೆ. ನೋಡೋಣ ಏನ್ ಮಾಡ್ತೀನಿ ಅಂತ ಅದನ್ನ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. ಸರ್, ಈಗ ನೀವು ಬಾವಿ ಏನಿದೆಯಲ್ಲ, ಈ ಬಾವಿ ಪಕ್ಕದಲ್ಲಿ ನಿಂತಿದ್ವಿ ನಾವು. ಈ ಬಾವಿ ಎಷ್ಟು ವರ್ಷದ ಬಾವಿ ಸರ್ ಇದು? ಸರ್ 1961 ಅಲ್ಲಿ ಕಟ್ಟಿರೋದು. 1961 ನಿಮ್ಮ ತಂದೆಯವ್ರು ತೆಗ್ಸಿದ್ದು? ನಮ್ಮ ತಂದೆಯವ್ರ ಅಪ್ಪ. ತಂದೆಯವ್ರಪ್ಪ ನಿಮ್ಮ ತಾತ ತೆಗ್ಸಿದ್ದು? ತಾತ. ಓಕೆ. ಇದು ಬಾವಿಯ ಮೆಜರ್ಮೆಂಟ್ ಎಷ್ಟು ಅಡಿ ಎಷ್ಟು ಉದ್ದ ಇದೆ ಸರ್? ಇದು 35 ಅಡಿ ಆಗಲ, ಒಂದು 50 ಅಡಿ ಆಳ ಇದೆ. 50 ಅಡಿ ಆಳ ಇದೆ. 50 ಅಡಿ ಆಳದಲ್ಲಿ ಈಗ ಸುಮಾರು ಎಷ್ಟು ಅಡಿ ನೀರು ಇರ್ಬೋದು? ಈಗ ಒಂದು 40 ಅಡಿ ಇದೆ ಸರ್. 40 ಅಡಿ ನೀರಿದೆ. ಸರಿ, ಇಷ್ಟು ವರ್ಷದಲ್ಲಿ ನೀರು ಯಾವತ್ತೂ ಖಾಲಿನೇ ಆಗಿಲ್ಲ? ಒಂದು ದಿನನೂ ಖಾಲಿ ಆಗಿಲ್ಲ ಸರ್. ಅದರಲ್ಲೂ ಮೊದಲು ಈ ಬಾವಿಯಿಂದ ಎಷ್ಟು ಎಕರೆ ನೀರು ಇರಿಗೇಷನ್ ಮಾಡ್ತಾ ಇದ್ರಿ? 5.5 ಎಕರೆ ಸರ್. 5.5 ಎಕರೆ. ಏನು ಬೆಳೆಗಳು ಬೆಳೀತಾ ಇದ್ರೆ? ಹಿಪ್ಪನೇರಳೆ ಬೆಳೀತಿದ್ರಿ. ಹಿಪ್ಪನೇರಳೆ 5.5 ಎಕರೆಗೂ ಹಿಪ್ಪನೇರಳೆ ಬೆಳೀತಿದ್ರಿ, ಆಲೂಗಡ್ಡೆ ಬೆಳೀತಿದ್ರಿ, ಆಮೇಲೆ ಕಲಂಗ್ರಿ ಬೆಳೀತಿದ್ರಿ, ಜೋಳ ಬೆಳೀತಿದ್ರಿ. ಒಟ್ಟು 5 ಎಕರೆ 5.5 ಎಕರೆ ಏನಾದ್ರು ಒಂದು ಬೆಳೆ ಇರ್ತಾ ಇತ್ತು. ಗದ್ದೆನೂ ಮಾಡ್ತಿದ್ರಿ. ಈ ಬಾವಿಗೆ ಎಷ್ಟು ಮೋಟರ್ಗಳು ಹಾಕಿದ್ರು ಅವಾಗ? ಒಂದೇ ಮೋಟರ್ ಅಷ್ಟು. ನಮಗೆ 24 ಗಂಟೆ ಕರೆಂಟ್ ಇರುತ್ತಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ಆ ಥರದ ಬಾವಿಯ ಒಂದು ವಿಶೇಷ. ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ಈಗ ಲೇಔಟ್ಗಳೆಲ್ಲ ಆಗ್ತಾ ಇದೆ, ಎಲ್ಲರೂ ಬೋರ್ಗಳು ಹಾಕ್ತಾ ಇದ್ದಾರೆ. ಆದ್ರೆ ನಿಮ್ಮ ಬಾವಿಗೂ ಅದಕ್ಕೇನು ಏನು ತೊಂದರೆ? ನೀವು ಮಾತಾಡೋಕೆ ಹೇಳ್ತಾ ಇದ್ರೆ ಬಾವಿಯ ಒಳಗೊಂದು ಬೋರ್ ಹಾಕಿದ್ವಿ ಅಂತ. ಹೌದು ಸರ್. ಅದು ಎಷ್ಟು ವರ್ಷದ ಬಾವಿ ಸರ್? ಅದು ಅವಾಗಲೇ ಒಂದು 50 ವರ್ಷ ಆಗಿರ್ಬೋದು ಸರ್ ಹಾಕಿ. ಬಾವಿ ಒಳಗೊಂದು ಬೋರ್. ಅದರಿಂದ ನೀರು ಅದಕ್ಕೆ ಉಕ್ಕುತ್ತೆ. ನೀವು ಖಾಲಿ ಆದಾಗ ನೋಡಿದ್ರೆ ಇವತ್ತೆಲ್ಲ ಫುಲ್ ಖಾಲಿ ಆಯ್ತು, ತೋಟಕ್ಕೆ ನೀರು ಆಗೋಯ್ತು ಅಂತ ಮೋಟರ್ ಆಫ್ ಮಾಡಿ ಬೆಳಿಗ್ಗೆ ಬಂದ್ರೆ ತಿರ್ಗಿ 1.5 ಅಡಿ ನೀರು ಬಂದಿರ್ತೀವಿ. ಅಷ್ಟು ಆ ಥರ ಬಾವಿ, ಆ ಬೋರಿಂದ ವಿಶೇಷ. ಹೌದು. ಸರ್, ಈಗ ನೀವು ಈಗ ಯಾಕಂದರೆ ಈ ಬಾವಿ ಆರ್ಕಿಟೆಕ್ಟು ಈ ಬ್ಯೂಟಿ ಚೆಂದ ನೋಡ್ತಾ ಇದ್ರೆ ಸರ್, ಇದನ್ನು ಈಗಿನ ಕಾಲದಲ್ಲಂತೂ ಮಾಡೋಷ್ಟು ಟೀಮ್ ಇಲ್ಲ, ಮತ್ತು ಹಣ ಅಷ್ಟೊಂದು ಖರ್ಚು ಮಾಡೋಕ್ಕೂ ನಾವು ರೆಡಿ ಇಲ್ಲ, ಮತ್ತು ಬಾವಿಗಳ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ಅಂಥ ಒಂದು ಇದರಲ್ಲಿ ನೀವು ಇಷ್ಟು ಒಂದು ಒಳ್ಳೆ ಇರ್ತಕ್ಕಂಥ ಬಾವಿಗೆ ನನ್ನ ಒಂದು ಸಣ್ಣ ಅಡ್ವೈಸ್ ಏನಂದರೆ, ಒಂದಷ್ಟು ಅಲ್ಲಿ ಇಲ್ಲಿ ಚೂಚೂರು ಹುಲ್ಲಿದೆಯಲ್ಲ, ಹುಲ್ಲನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಮತ್ತು ಸುತ್ತಲೂ ಇರ್ತಕ್ಕಂಥ ಒಂದು ಕಲ್ಲಿನ ಗೋಡೆ ಏನಿದೆ, ಕಲ್ಲುಗಳಿಗೆ ಈ ಕಲ್ಲು ಸುಣ್ಣ ಅಂತ, ಎಸ್ಪೆಷಲಿ ಕಲ್ಲು ಸುಣ್ಣವನ್ನು ಒಂದು ಸ್ಪ್ರೇ ಆದರೂ ಮಾಡ್ಬೋದು, ಇಲ್ಲ ಒಂದು ಬ್ರಷಲ್ಲಾದರೂ ಮಾಡ್ತಾ ಹೋಗ್ಬೋದು. ಇಷ್ಟು ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ನೀರು ಇನ್ನೂ ಕ್ರಿಸ್ಟಲ್ ಕ್ಲಿಯರ್, ಇನ್ನೂ ಬಿಳಿ ಆಗುತ್ತೆ. ಮತ್ತು ಅದು ನೀವು ಫಿಶ್ ಪಾಂಡ್ ಆಗಲಿ, ಏಡಿಗಳಾಗಲಿ, ನೀರಿನಲ್ಲಿ ಬದುಕ್ತಕ್ಕಂಥ ಅವುಗಳಿಗೆ ಯಾವುದಕ್ಕೂ ತೊಂದರೆ ಕೊಡಲ್ಲ. ಎಲ್ಲದಕ್ಕೂ ನೀರು ಇನ್ನೂ ಕ್ಲೀನಾಗಿರ್ತದೆ, ಶುದ್ಧವಾಗಿರ್ತದೆ. ಮತ್ತು ಇದೆಲ್ಲ ಒಂದು ಕಾಂಕ್ರೀಟ್ ವಾಲ್ ನೀವೇ ಮಾಡಿಸಿರೋದಲ್ಲ? ನಾನೇ ಮಾಡಿಸಿದ್ದು ಸರ್. ಅದು ಈ ಹಿಂದೆಗಡೆ ಭೂಮಿ ಅದು ಮುಚ್ಚೋಗ್ಬಾರ್ದು ಅನ್ನೋ ಕಾರಣದಿಂದ ಮಾಡಿದಿರ. ಅದು ಕರೆಕ್ಟಾಗಿ ಮಾಡಿದಿರ. ಮತ್ತೆ ಅಂದರೆ ಇದಕ್ಕೊಂದು ಗ್ರಿಲ್ ವರ್ಕ್ ಮಾಡಿ ಸೇಫ್ಟಿ ಮಾಡ್ಕೊಳ್ಳಿ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಬೇಸಿಗೆಯಲ್ಲಿ ನೀರು ನೋಡಿದ ತಕ್ಷಣ ನಮಗೂ ಈಜಾಡ್ಬೇಕಂತಂದೇಳಿ ಖುಷಿ ಆಗುತ್ತೆ. ಅಂತ ಒಂದು ಸೇಫ್ಟಿ ಕೂಡ ಮಾಡಿಕೊಂಡು, ಮತ್ತು ಈ ಬಾವಿ ಕಟ್ಟೆಗೂ ಸುಣ್ಣ ಹೊಡಿಸಿ ಹೊರಗಡೆ ಮಾತ್ರ ಒಂದು ಪೇಂಟ್ ಮಾಡಿಸಿದ್ರೆ, ಮತ್ತು ಬಾವಿಗೆ ಇಡೀ ನಿಮ್ಮದೇನು ಇದೊಂದು ಫಾರ್ಮ್ ಲ್ಯಾಂಡ್ ಮಾಡಬೇಕಂತ ಹೊರಟಿರಲ್ಲ, ಇದು ಎಲ್ಲ ನೀರು ಡೌನ್ ಈ ಕಡೆಗೆ ಇದೆ. ಸೀದಾ ನೀರು ಬಂದಿದ್ದೆಲ್ಲ ಇಲ್ಲೇ ಬರ್ತದೆ. ಬಂದಿದ್ದನ್ನು ತಗೊಂಡೋಗಿ ಅಲ್ಲೊಂದು ಸಿಲ್ ಟ್ರ್ಯಾಪ್ ಅಂತ ಮಾಡಿ ಆ ಬೋರ್ಗೆ ನೀರು ಇಂಗಿಸೋದ್ರಿಂದ ಈ ಬಾವಿಗೂ ಸಹ ಒಂದು ಪುನರ್ಜನ್ಮ ಕೊಟ್ಟಂಥ ಒಂದು ಕೆಲಸ ಆಗುತ್ತೆ ಸರ್ ಅದು. ಸರ್, ಈಗ ನೀವು ಹೇಳ್ತಾ ಇದ್ರಿ, ನೀವು ಒರಿಜಿನಲಿ ಬೋರ್ವೆಲ್ ಫೀಲ್ಡ್ ಅಂತ ಈ ಒಂದು ಯಲಂಕ ಈ ಪಾರ್ಟಲ್ಲೆಲ್ಲ ತುಂಬ ಬೋರ್ವೆಲ್ಸ್ ಮಾಡಿದ್ರಲ್ಲ. ಎಷ್ಟು ಮೊದಲೆಲ್ಲ ಎಷ್ಟು ಗಾಡಿಗಳಿತ್ತು ನಿಮ್ಮದು? 5 ಗಾಡಿ ಇತ್ತು. 5 ಗಾಡಿ ಓಡಿಸ್ತಾ ಇದ್ದೆ ಬಾಬು. ಹಾಂ, ನೀವು ಹಂಗಾರೆ 200-300 ಅಡಿಯಿಂದ ಸ್ಟಾರ್ಟ್ ಮಾಡಿ ಈಗ ಎಷ್ಟು ಅಡಿವರೆಗೆ ಹೋಗಿದ್ದೀರಾ? 1850 ಅಡಿ. 1850 ಅಡಿ ನಿಮ್ಮ ಇದರೊಳಗೆ ದಾಖಲೆ ಬೋರು. ಎಲ್ಲಿ ಸರ್ ಅದು? 1850 ಸರೌಂಡಿಂಗ್ ಅಲ್ಲೇ ಮಾಡಿದಿರಿ ಸರ್. ಹಾಂ, ಎಷ್ಟು ಬಂದೇ ಇರೋದು? ನೀರೇ ಬರಲಿಲ್ಲ. ಜನ ಮಾತ್ರ ಕೇಳ್ತಾರೆ ಡೀಪ್ ಹೋಗ್ಬೇಕಂತ. ಮತ್ತು ಈಗೆಲ್ಲ ವಾಟರ್ ಸೋರ್ಸ್ ಏನು ಕಡಿಮೆ ಆಗಿದೆಯಾ, ಹೆಂಗಿದೆ ಸರ್? ನಮ್ಮ ಏರಿಯಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಈ ಕೆರೆಗೆಲ್ಲ ನೀರು ಬಿಟ್ಮೇಲೆ ಸ್ವಲ್ಪ ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗಿದೆ. ಬಾಗ್ಲೂರು ಸರೌಂಡಿಂಗ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ. ಮುಂಚೆ 1200 ಅಡಿ ಹೋಗೋ ಜಾಗದಲ್ಲಿ ಇವಾಗ 500 ಅಡಿ ಹೋಗ್ತಾ ಇಲ್ಲ. ಬಾಗ್ಲೂರು ಎಸ್ಪೆಷಲಿ ಮಾತ್ರ. ಓಕೆ. ಈಗ ನಿಮ್ಮಲ್ಲಿ ಎಷ್ಟು ಫೀಟ್ವರೆಗೂ ಕುರಿತಕ್ಕಂಥ ಅಷ್ಟು ಕೆಪಾಸಿಟಿ? 2000 ಅಡಿ. 2000 ಅಡಿ ಮಾತ್ರ ಆಡಿದೆ. 2000 ಅಡಿ ಕುರಿ ಜಾಸ್ತಿ ಇದೆ. ಮತ್ತು ಕೇಸಿಂಗ್ ಪೈಪ್ ಎಷ್ಟು ಮಾಡಿದ್ದೀರಾ? ಕೇಸಿಂಗ್ ಪೈಪು 450 ಅಡಿ ತನಕ. 450 ಕೇಸಿಂಗ್ ಹಾಕಿದೆ. ಮತ್ತು ಸರಿ, ಕೆಲವೊಂದು ಕಡೆ ಇಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇದೆ ನಮಗೆ. ಏನಂದರೆ ಬೋರ್ವೆಲ್ ಕುರಿತೀವಿ, ನೀರು ಬರುತ್ತೆ, ಎಲ್ಲ ಆದಮೇಲೆ ಸ್ವಲ್ಪ ಪಂಪನ ಮಾಡಿದ್ರೆ ಸಿಲ್ಟ್ ಬರುತ್ತೆ,
ಹೌದು ಸರ್. ಬಣ್ಣದ ನೀರು ಬರ್ತಿತ್ತು. ಅದಕ್ಕೆ ನೀವು ಏನಾದರೂ ನಿಮ್ಮದೇ ಆದಂಥ ಐಡಿಯಾಸ್ ಕೊಡ್ತೀರಾ ರೈತರುಗಳಿಗೆ? ಕೊಡ್ತೀರಿ ಸರ್. ಅದು ಫಿಲ್ಟರ್ ಪೈಪ್ ಹಾಕ್ತೀರಿ, ಫಿಲ್ಟರ್ ಪೈಪ್ ಹಾಕ್ಬೇಕಲ್ಲ, ಪ್ಲಾಸ್ಟಿಕ್ ಪೈಪ್ PVC ಪೈಪ್ ಹಾಕ್ತೀರಿ. ಅದು ಇಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದ್ರೆ ಆಲ್ಟ್ರೇಷನ್ ಅಂತ ಆ ಜಾಗಕ್ಕೆ ಮಾತ್ರ ಪೈಪ್ ಹಾಕೋ ಥರ ಮಾಡ್ತೀರಿ. ನೀವು ಮಾಡ್ಕೊಡ್ತೀರಾ? ನಾವೇ ಮಾಡಿಸ್ತೀರಿ ಸರ್. ಸರ್ ತುಂಬ ಜನ ಕೇಳ್ತಾರೆ ನನಗೆ, ಬೆಂಗಳೂರಿಂದ ನಮ್ಮದೊಂದು ಯೂಟ್ಯೂಬ್ ಚಾನಲ್ಗೆ ಅದು ಸಾಕಷ್ಟು ಜನ ಫೋನ್ ಮಾಡ್ತಾರೆ. ಸರ್ ನಮ್ಮದು ಒಂದು 500 ಅಡಿಯಲ್ಲಿ ಒಂದು ಸಣ್ಣ ಆ ಜಾಗನ ಮಾತ್ರ ಅರೆಸ್ಟ್ ಮಾಡಿ ಮಾಡ್ಬೋದು ಸರ್, ನೀರು ಬರೋ ಥರ ಮಾಡ್ಬೋದು ಸರ್. ಅದಕ್ಕೆ ಖರ್ಚು ಕಮ್ಮಿ ಆಗುತ್ತೆ, PVC ಪೈಪ್ ಹಾಕೋ ಅವಶ್ಯಕತೆನೂ ಇರಲ್ಲ. ಆಮೇಲೆ ಅದಕ್ಕೆ ನಾವು ದೊಡ್ಡ ಮೋಟ್ರ್ ಕೂಡ ಇನ್ಸರ್ಟ್ ಮಾಡ್ಬೋದು. ಓಕೆ ಓಕೆ V6 ಮೋಟ್ರ್ ಕೂಡ ಹಾಕ್ಬೋದು. ಈ ಮಾಮೂಲಿ PVC ಪೈಪ್ ಹಾಕ್ಬಿಟ್ರೆ ನಾವು ಖಾಲಿ 4 ಇಂಚ್ ಮೋಟ್ರ್ ಮಾತ್ರ ಹಾಕ್ಬೇಕು, ದೊಡ್ಡ ಮೋಟ್ರ್ ಬಿಡಕ್ಕೆ ಬರಲ್ಲ. ಈ ಆಲ್ಟ್ರೇಷನ್ ಮಾಡಿಸಿದ್ರೆ ನಾವು V6 ಮೋಟ್ರ್, ದೊಡ್ಡ ಮೋಟ್ರ್ 2 ಇಂಚ್ ಪೈಪೇ ಹಾಕ್ಬೋದು, GA ಪೈಪೇ ಹಾಕ್ಬೋದು. ಓಕೆ 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 ಆ ಥರದ್ದು ನೀವು ಮಾಡ್ಕೊಡ್ತಿದ್ದೀರಾ? ಮಾಡ್ತೀರಿ ಸರ್. ಓಕೆ. ಹಾಗಾದರೆ ಸರ್ ಈಗ ನಮಗೆ ಪರ್ಟಿಕ್ಯುಲರ್ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ನಮಗೆ ಬರೋಂಥ ಫೋನ್ ಕಾಲ್ಗಳಲ್ಲಿ ಸರ್ ನಮಗೆ 500ವರೆಗೂ ಗಟ್ಟಿ ಇದೆ, ಕೇಸಿಂಗ್ ಮಾತ್ರ 60 ಅಡಿ ಹೋಗಿದೆ, 500ರಲ್ಲಿ ಎಲ್ಲೋ ಒಂದು ಕಡೆ ಸಿಲ್ಟ್ ಬರ್ತಿದೆ, ಕ್ಯಾಮ್ರಾ ಖಂಡಿತ ರೆಡಿ ಮಾಡ್ಬೋದು, ಅಷ್ಟೇ ಜಾಗದಲ್ಲಿ ಮಾಡ್ಕೊಡೋಕೆ ಮಾಡ್ಬೋದು ಸರ್. ಸರ್ ಒಂದು ರಫ್ ಆಗಿ ಏನಾದರೂ ಒಂದು ಬಜೆಟ್ ಹೇಳ್ಬೋದಾ? ಏನಾದರೂ ಅಲ್ಲಿ ಕೇಸ್ ಮೇಲೆ ಡಿಪೆಂಡ್ ಆಗುತ್ತಾ? ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಏನು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ ಅಂತಂದ್ರೆ ಒಂದು 35,000 ರಿಂದ 40,000 ಅಷ್ಟೆಲ್ಲ ಆಗೋಗುತ್ತೆ, ಅಷ್ಟೊಂದು ಮುಗಿಯುತ್ತೆ, ಮಾಡ್ಬೋದು. ಓಕೆ. ಕಾಂಪ್ಲಿಕೇಶನ್ ಬಂದರೆ ಜಾಸ್ತಿ ಟೈಮ್ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಆ ಥರ. ಓಕೆ 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 ಓಕೆ